ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 1, ಶ್ಲೋಕ 21-22. ಅರ್ಜುನ ಉವಾಚ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವಧೇತ ಅನಿರೀಕ್ಷೆ ಅಹಂ ಯುದ್ಧೋಕಾಮಾನ್ ಅವಸ್ಥಿತಾನ್ ಕೈಹಿ ಮಯಾ ಸಹ ಯುದ್ಧವ್ಯಮ ಅಸ್ಮಿನ್ ರಣ ಸಮುದ್ಯಮೆ. ಅನುವಾದ: ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧರಾಗಿರುವವರು ಇವರನ್ನು ಮತ್ತು ಈ ಘೋರ ಶಸ್ತ್ರಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಸೊ ಅರ್ಜುನ ಇಲ್ಲಿ ಅಚ್ಯುತ ಅಂದರೆ ಶ್ರೀಕೃಷ್ಣನಿಗೆ ಕೇಳ್ತಾ ಇರೋದು, ಹೇ ಅಚ್ಯುತ, ನಾನು ಇವ್ರನ್ನೆಲ್ಲ ಇನ್ನೊಂದು ಸರಿ ನೋಡಬೇಕು. ಸೊ ಹಾಗಾಗಿ ನೀನು ಕೌರವ ಮತ್ತು ಪಾಂಡವರ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು. ಯಾರ್ಯಾರು ಯುದ್ಧ ಮಾಡಲಿಕ್ಕೆ ಬಂದಿದ್ದು ಕಾತುರರಾಗಿದ್ದಾರೆ ಮತ್ತು ಇಂಥ ಘೋರವಾದ ಯುದ್ಧಕ್ಕೆ ಸಾಕ್ಷಿ ಯಾರ್ಯಾರಿದ್ದಾರೆ ಅವರೆಲ್ಲ ನಾನು ನೋಡಬೇಕು. ಹಾಗಾಗಿ ನೀನು ಯುದ್ಧ ಮಾಡಲಿಕ್ಕಿಂತ ಮುಂಚೆ ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂಥೇಳಿ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಭಾವಾರ್ಥ: ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷನೇ ಆದರೂ ತನ್ನ ಅವ್ಯಾಜ ಕರುಣೆಯಿಂದ ಆತನು ತನ್ನ ಗೆಳೆಯನ ಸೇವೆಯಲ್ಲಿ ತೊಡಗಿದನು. ಭಗವಂತನೇ ಆಗಿದ್ರೂ ಕೂಡ ಶ್ರೀಕೃಷ್ಣ ಅವ್ಯಾಜ ಕರುಣೆ ಅಂತಂದರೆ ಕ್ಲೂಲೆಸ್ ಕೈಂಡ್ನೆಸ್ ಅಂತ ಹೇಳ್ತೀವಿ. ಅಂದರೆ ಎಷ್ಟೇ ಮಾಡಿದರೂ ತೀರದೇ ಇರುವಂತಹ ಕರುಣೆ, ಅಂತಹ ಅಗಾಧವಾದ ಕರುಣೆ ಇರುವಂತಹ ಭಗವಂತ ಅರ್ಜುನನಿಗೆ ಸಾರಥಿಯಾಗಿ ಬಂದಿರ್ತಾನೆ. ಹಾಗಾಗಿ ಅವನು ಹೇಳಿದ ಕೆಲಸವನ್ನು ಶ್ರೀಕೃಷ್ಣ ಮಾಡ್ತಾರೆ ಕೂಡ. ತನ್ನ ಭಕ್ತರ ಬಗೆಗೆ ಸ್ನೇಹ ತೋರುವುದರಲ್ಲಿ ಎಂದೂ ವಿಫಲನಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ. ಸಾರಥಿಯಾಗಿ ಅವನು ಅರ್ಜುನನ ಅಪ್ಪಣೆಯಂತೆ ನಡೆಯಬೇಕಾಗಿತ್ತು. ಹೀಗೆ ನಡೆದುಕೊಳ್ಳಲು ಆತನು ಹಿಂಜರಿಯಲಿಲ್ಲವಾದ್ದರಿಂದ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ. ಯಾರೇ ಆಗಲಿ, ಇವಾಗ ನಮಗೆ ಸ್ವಲ್ಪ ಗೊತ್ತಿದ್ರೂ, ಸ್ವಲ್ಪ ನಮ್ಮ ಹತ್ರ ಅವರಿಗಿಂತ ಜಾಸ್ತಿ ಹಣ ಇದ್ದರೂ ಕೂಡ ನಾವು ಎಷ್ಟೊಂದು ಅಹಂಕಾರ ಅಥವಾ ನಾವು ಅವ್ರ ಜೊತೆ ತುಂಬ ಕೆಟ್ಟದಾಗಿ ನಡ್ಕೋತೀವಿ. ಆದರೆ ಸ್ವತಃ ಭಗವಂತನೇ ಅವನು ಕೊಟ್ಟಿರೋ ಮಾತಿನಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿದೆ ಅವನೇ ಅಪ್ಪಣೆ ಕೊಡೋನಾಗಿದ್ದರೂ ಕೂಡ ಅರ್ಜುನನ್ನು ಕೊಟ್ಟಂತಹ ಅಪ್ಪಣೆಗೆ ಅವನು ಸ್ವೀಕರಿಸಿ ಅದನ್ನು ನಡೆಸ್ಕೊಂಡು ಹೋಗ್ತಾನೆ. ಅಂಥವನಿಗೆ ಅಚ್ಯುತ ಅಂತ ಕರೀತಾರೆ. ತನ್ನ ಭಕ್ತನಿಗಾಗಿ ಸಾರಥಿಯ ಸ್ಥಾನವನ್ನು ಒಪ್ಪಿಕೊಂಡಿದ್ದರೂ ಅವನ ಸರ್ವೋಚ್ಚ ಸ್ಥಾನಕ್ಕೆ ಎದುರಿಲ್ಲ. ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನು ದೇವೋತ್ತಮ ಪರಮಪುರುಷ, ಋಷಿಕೇಶ, ಸಕಲೇಂದ್ರಿಯಗಳ ಸ್ವಾಮಿ. ಹಾಗಂಥೇಳಿ ಅವನು ಅರ್ಜುನನಿಗೆ ಸಾರಥಿ ಆದ ತಕ್ಷಣ ಅವನ ಒಂದು ರೆಸ್ಪೆಕ್ಟ್ ಆಗಲಿ ಅಥವಾ ಅವನ ಒಂದು ಜಾಗದಿಂದ ಅವನು ಕೆಳಗಡೆ ಬರೋದಾಗಲಿ ಮಾಡಿಲ್ಲ. ಇಲ್ಲಿ ಅವನಿಗೆ ಭಕ್ತನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಷ್ಟೇ. ಹಾಗಾಗಿ ಅವನನ್ನು ಅಚ್ಯುತ, ಋಷಿಕೇಶ, ಸಕಲೇಂದ್ರಿಯ ಸ್ವಾಮಿ, ದೇವೋತ್ತಮ ಪರಮಪುರುಷ ಅಂತ ಕರೀತಾರೆ. ಭಗವಂತನಿಗೂ ಅವನ ಸೇವಕನಿಗೂ ನಡುವಣ ಸಂಬಂಧ ಅತಿ ಮಧುರ ಮತ್ತು ಅಲೌಕಿಕ. ಸೊ ಶ್ರೀಕೃಷ್ಣನಿಗೆ ಮತ್ತು ಅವನ ಸೇವಕನಿಗೆ, ಭಕ್ತನಿಗೆ ಇರುವಂತಹ ಏನೋ ಒಂದು ಒಡನಾಟ ಏನಿದೆ, ನಂಟು ಏನಿದೆ, ಅದು ತುಂಬ ಸುಂದರವಾಗಿದ್ದು ಮತ್ತು ಅದು ಅಲೌಕಿಕವಾಗಿದ್ದು ನಾವು ಈ ಪ್ರಪಂಚದಲ್ಲಿ ಅದನ್ನು ಅನುಭವಕ್ಕೆ ಬರದೇ ಇರುವಂತಹ ಸಂತೋಷ. ಸೇವಕನು ಭಗವಂತನ ಸೇವೆಗೆ ಸದಾ ಸಿದ್ಧ. ಹಾಗೆಯೇ ಭಗವಂತನು ತನ್ನ ಭಕ್ತನಿಗೆ ಒಂದಿಷ್ಟು ಸೇವೆ ಮಾಡಲು ಸದಾ ಅವಕಾಶವನ್ನು ಹುಡುಕುತ್ತಿರುತ್ತಾನೆ. ಯಾವಾಗಲೇ ಆಗಲಿ ಭಗವಂತನಿಗೆ ಸೇವೆ ಮಾಡಬೇಕು ಅಂದರೆ ಯಾರಾದರೂ ಮುಂದಿರ್ತಾರೆ. ಅದು ಎಂಥ ಸ್ಥಿತಿಯಲ್ಲಾದ್ರೂ ಅವರು ಸಿದ್ಧವಾಗಿರ್ತಾರೆ. ಹಾಗೆ ಭಗವಂತನು ಕೂಡ ಒಂದಿಷ್ಟು ಅವಕಾಶ ಸಿಕ್ಕರೂ ಕೂಡ ಅದನ್ನು ಉಪಯೋಗಿಸ್ಕೊಂಡು ಭಕ್ತನಿಗೆ ಭಗವಂತ ಕೂಡ ಸೇವೆಯನ್ನು ಮಾಡ್ತಾನೆ. ತಾನೇ ಅಪ್ಪಣೆ ನೀಡುವ ಪ್ರಭುವಾಗುವುದಕ್ಕಿಂತ ತನ್ನ ಪರಿಶುದ್ಧ ಭಕ್ತನೇ ತನಗೆ ಅಪ್ಪಣೆ ನೀಡುವ ಅನುಕೂಲಕರ ಸ್ಥಾನವನ್ನು ವಹಿಸಿಕೊಂಡಾಗ ಭಗವಂತನಿಗೆ ಹೆಚ್ಚು ಸಂತೋಷ. ತಾನು ಅಪ್ಪಣೆ ಕೊಡೋದಕ್ಕಿಂತ ತನ್ನ ಪರಿಶುದ್ಧ ಭಕ್ತ ಅವನಿಗೆ ಅಪ್ಪಣೆ ಕೊಟ್ಟಾಗ ತುಂಬ ಖುಷಿಯಾಗುತ್ತೆ ಶ್ರೀಕೃಷ್ಣನಿಗೆ. ಅವನೇ ಪ್ರಭುವಾದುದರಿಂದ ಎಲ್ಲರೂ ಅವನ ಆಜ್ಞಾಧಾರಕರು. ಅವನಿಗೆ ಅಪ್ಪಣೆ ಕೊಡಲು ಅವನಿಗಿಂತ ಉಚ್ಚರಾದವರು ಇಲ್ಲ. ಆದರೆ ತಾನೇ ಎಲ್ಲ ಆಗುಹೋಗುಗಳ ಪ್ರಭುವಾದರೂ ಪರಿಶುದ್ಧ ಭಕ್ತನೊಬ್ಬನು ತನಗೆ ಅಪ್ಪಣೆ ಮಾಡುವುದನ್ನು
ಕಂಡಾಗ ಭಗವಂತನಿಗೆ ಅಲೌಕಿಕ ಆನಂದವಾಗುತ್ತದೆ. ಅವನಿಗಿಂತ ಮೇಲೆ ಯಾರೂ ಇಲ್ಲ, ಎಲ್ಲ ಅವನು ಕೊಟ್ಟಿರೋದೆ, ಅವನ ಆಜ್ಞೆಯಿಂದನೇ ಎಲ್ಲ ನಡೆಯೋದು. ಒಂದು ಹುಲ್ಲು ಕಡ್ಡಿ ಕೂಡ ಆ ಕಡೆ ಈ ಕಡೆ ಆಗಬೇಕು ಅಂದರೂ ಭಗವಂತನ ಅಪ್ಪಣೆ ಇರಲೇಬೇಕು. ಹಾಗಿದ್ರೂ ಕೂಡ ಒಬ್ಬ ಪರಿಶುದ್ಧ ಭಕ್ತ ಅವನಿಗೆ ಅಪ್ಪಣೆ ಕೊಟ್ಟಾಗ ಅದನ್ನು ಅವನು ಅಲೌಕಿಕ ಖುಷಿಯಿಂದ ಒಪ್ಕೊತಾನೆ. ಸೊ ಅಲೌಕಿಕ ಅನ್ನೋದು ನಾವು ಈಗ ಇರುವಂತಹ ಲೌಕಿಕ ಪ್ರಪಂಚದಲ್ಲಿ ಅಥವಾ ನಾವು ಇರುವಂತಹ ಮಾಯಾ ಪ್ರಪಂಚದಲ್ಲಿ ಇರೋದಿಲ್ಲ. ಆ ಸಂತೋಷನೇ ಬೇರೆಯದಾಗಿರುತ್ತೆ. ಹೀಗೂ ಕೂಡ ಹೇಳ್ತಾರೆ, ಶ್ರೀಕೃಷ್ಣ ಎಲ್ಲದನ್ನೂ ಕ್ಷಮಿಸ್ತಾನೆ. ಎಂತಹ ಮೋಸ, ಎಂತಹ ದಗ ಅಥವಾ ಎಂತಹ ಸುಳ್ಳು, ಎಂತಹ ದೊಡ್ಡ ಕೆಟ್ಟ ಕೆಲಸವನ್ನು ಕೂಡ ಕ್ಷಮಿಸ್ತಾನೆ. ಆದರೆ ತನ್ನ ಭಕ್ತನಿಗೆ ಅವಮಾನ ಆದರೆ ಅಥವಾ ಭಕ್ತನಿಗೆ ಮೋಸ ಆದರೆ ಅವನು ಒಂದು ಕ್ಷಣ ಕೂಡ ಕ್ಷಮಿಸೋದಿಲ್ಲ. ಅಷ್ಟು ಅವನ ಭಕ್ತನ ಮೇಲೆ ಅವನಿಗೆ ಪ್ರೇಮ. ಭಗವಂತನ ಪರಿಶುದ್ಧ ಭಕ್ತನಾದ ಅರ್ಜುನನಿಗೆ ತನ್ನ ದಾಯಾದಿಗಳೊಡನೆ ಮತ್ತು ಸಹೋದರರೊಡನೆ ಯುದ್ಧ ಮಾಡಲು ಇಚ್ಛೆಯೇ ಇರಲಿಲ್ಲ. ಯಾರಿಗೂ ಇಚ್ಛೆ ಇರೋದಿಲ್ಲ ಆ್ಯಕ್ಚುಲಿ ಪಾಂಡವರಿಗೆ, ಅದರಲ್ಲೂ ಅರ್ಜುನನಿಗಂತೂ ಎಷ್ಟು ಇರೋದಿಲ್ಲ. ಆದರೆ ಶಾಂತಿಯ ಮಾರ್ಗದ ಯಾವುದೇ ಸಂಧಾನಕ್ಕೆ ಒಪ್ಪದ ದುರ್ಯೋಧನನ ಹಠಮಾರಿತನದಿಂದ ಆತನು ರಣಭೂಮಿಗೆ ಬರಬೇಕಾಯಿತು. ದುರ್ಯೋಧನನ ಹಠದಿಂದ ಅವರು ಎಲ್ಲರೂ ಯುದ್ಧಕ್ಕೆ ಬರಬೇಕಾಗುತ್ತೆ. ಆದ್ದರಿಂದ ಆತನಿಗೆ ರಣಭೂಮಿಯಲ್ಲಿದ್ದ ಪ್ರಮುಖರನ್ನು ಕಾಣುವ ಆತಂಕ ಉಂಟಾಯಿತು. ಯಾರ್ಯಾರಿದ್ದಾರೆ ಈ ಒಂದು ಯುದ್ಧಕ್ಕೆ ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದು ಒಂದು ಅವನಿಗೆ ಕುತೂಹಲ ಕೂಡ ಆಗಿತ್ತು. ರಣಭೂಮಿಯಲ್ಲಿ ಶಾಂತಿಯ ಪ್ರಯತ್ನದ ಪ್ರಶ್ನೆಯೇ ಇಲ್ಲದಿದ್ದರೂ ಅವರನ್ನು ಮತ್ತೆ ನೋಡುವ ಮತ್ತು ಈ ಅನಗತ್ಯವಾದ ಯುದ್ಧಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ ಎಂದು ಕಾಣುವ ಬಯಕೆ ಅವನಿಗಾಯಿತು. ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಇದು ಅನಗತ್ಯ ಅನ್ನೋದು ಅವನಿಗೆ. ಯಾಕೆ ಅಂತಂದರೆ ಈ ಥರ ಒಂದು ಘೋರ ಯುದ್ಧವನ್ನು ಮಾಡಿದರೆ ಇಡೀ ವಂಶವೇ ನಾಶ ಆಗುತ್ತೆ. ಬರೀ ವಂಶ ಮಾತ್ರ ಅಲ್ಲ, ತುಂಬ ಜನ ಸೈನಿಕರು, ರಾಜರುಗಳು ಎಲ್ಲರನ್ನೂ ಕಳ್ಕೊಬೇಕಾಗುತ್ತೆ. ಮಕ್ಕಳು, ಮೊಮ್ಮಕ್ಕಳು ಇವ್ರನ್ನೆಲ್ಲ ಕಳ್ಕೊಬೇಕಾಗುತ್ತೆ. ಇಂತಹ ಯುದ್ಧಕ್ಕೂ ಕೂಡ ಬಂದಿರೋಂತಹ ಮಹಾರಥರನ್ನು ನಾನು ನೋಡಬೇಕು ಅಂಥೇಳಿ ಇಲ್ಲಿ ಅರ್ಜುನ ಹೇಳ್ತಾನೆ. ಶ್ಲೋಕ 23, ಯತ್ಸಮಾನಾನ್ ಅವೇಕ್ಷೆ ಅಹಂ ಏತ್ರೇ ಅತ್ರ ಸಮಾಗತಃ ಧಾತ್ರಾರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯ ಚಿಕೀರ್ಷವಃ. ಅನುವಾದ: ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ. ಸೊ ಇಲ್ಲಿ ಧೃತರಾಷ್ಟ್ರನಿಗೆ ದುರ್ಬುದ್ಧಿ ಉಳ್ಳವನು ಅಂತ ಹೇಳಿದ್ದಾರೆ. ಸೊ ತಂದೆ ಕೆಟ್ಟವನಾಗಿದ್ದರೆ ಆಲ್ಮೋಸ್ಟ್ ಅವನ ಗುಣಗಳನ್ನೇ ಮಕ್ಕಳಿಗೂ ಕೂಡ ಬಂದಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಖಂಡಿಸ್ತಾ ಇದ್ದರೆ ಅದಿನ್ನೂ ಜಾಸ್ತಿ ಆಗುತ್ತೆ ಕೂಡ. ಸೊ ಅವನ ಮಗ, ಧೃತರಾಷ್ಟ್ರನ ಮಗ ಯುದ್ಧ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ಯಾರ್ಯಾರು ಆ ಯುದ್ಧಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ನೋಡಬೇಕು ಅಂತ ಹೇಳಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ತನ್ನ ತಂದೆಯಾದ ಧೃತರಾಷ್ಟ್ರನ ಜೊತೆಗೂಡಿ ದುಷ್ಟ ಯೋಜನೆಗಳೊಂದಿಗೆ ಪಾಂಡವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದು ದುರ್ಯೋಧನನ ಬಯಕೆ ಎಂದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ. ಆದುದರಿಂದ ದುರ್ಯೋಧನನ ಪಕ್ಷವನ್ನು ಸೇರಿದವರೆಲ್ಲ ಒಂದು ಬಗೆಯ ಜನರೇ ಆಗಿದ್ದಿರಬೇಕು. ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ. ಸೊ ಧೃತರಾಷ್ಟ್ರ ಮತ್ತು ದುರ್ಯೋಧನ ಇಬ್ಬರು ಸಂಚು ಮಾಡಿ, ಜೊತೆಗೆ ಶಿಖಂಡಿಯ ಒಂದು ಹೆಲ್ಪ್ನಿಂದ ಎಲ್ಲ ಪಾಂಡುರಾಜನ ಎಲ್ಲ ರಾಜ್ಯ ಆಸ್ತಿಯನ್ನು ಹೊಡಿಬೇಕು ಅನ್ನೋದು ದುರ್ಯೋಧನನ ಒಂದು ಕೆಟ್ಟ ಉದ್ದೇಶ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದರೂ ಕೂಡ ಅವನಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋರು ಯಾರ್ಯಾರು, ಅವರು ಕೂಡ ಅವರೇ ಆಗಿರಬಹುದು. ಅವ್ರನ್ನ ನಾನು ನೋಡಬೇಕು, ಸೊ ಮಧ್ಯದಲ್ಲಿ ನಿಲ್ಲಿಸು ರಥವನ್ನು ಅಂತೇಳಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಅವರೊಡನೆ ಶಾಂತಿ ಸಂಧಾನ ನಡೆಸುವ ಉದ್ದೇಶವೇನೂ ಇರಲಿಲ್ಲ. ಕೃಷ್ಣನು ತನ್ನ ಪಕ್ಕದಲ್ಲಿಯೇ ಕುಳಿತಿದ್ದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆ ಇತ್ತು. ಅವನೇನು ಯುದ್ಧದ ಸೈನ್ಯದ ಮಧ್ಯ ನಿಲ್ಲಿಸು ಅಂತ ಹೇಳ್ತಾ ಇರೋದು ಅವನು ಶಾಂತಿ ಸಂಧಾನ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲ. ಯಾಕೆ ಅಂತಂದರೆ ಅವನಿಗೆ ಗೊತ್ತು ಶ್ರೀಕೃಷ್ಣನೇ ಅವನ ಕಡೆ ಇರುವಾಗ, ಅವನ ಪಕ್ಕದಲ್ಲೇ ಕುಳಿತಿರುವಾಗ ವಿಜಯ ಸಂಪೂರ್ಣ ಅವನದೇ ಅನ್ನೋದು ಗೊತ್ತಿರುತ್ತೆ. ಆದರೂ ತಾನು ಎದುರಿಸಬೇಕಾಗಿದ್ದ ಬಲದ ಕಲ್ಪನೆಯನ್ನು ಮಾಡಲು ಅವನು ಬಯಸಿದ ಎನ್ನುವುದು ನಿಜ. ಸೊ ನಾನು ಯಾರ ಜೊತೆಗೆ ಹೋರಾಡಬೇಕು, ಅವರ ಬಲ ಏನಿದೆ ಅಂತ ತಿಳ್ಕೋಬೇಕು ಅಂಥೇಳಿ ಅರ್ಜುನ ಇಲ್ಲಿ ಆತಂಕದಿಂದ ನಾನು ಅವ್ರನ್ನೆಲ್ಲ ನೋಡಬೇಕು ಅಂಥೇಳಿ ಹೇಳ್ತಾ ಇದ್ದಾನೆ. ಶ್ಲೋಕ 24, ಸಂಜಯ ಉವಾಚ ಏವಂ ಉಕ್ತೋ ಋಷಿಕೇಶೋ ಗುಡಕೇಶೇನ ಭಾರತ ಸೇನೆಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ. ಅನುವಾದ: ಸಂಜಯನು ಹೇಳಿದ, ಹೇ ಭರತ ವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಸೊ ಇಲ್ಲಿ ಶ್ರೀಕೃಷ್ಣ
ಅರ್ಜುನ ಹೇಳಿದ್ನ ಕೇಳಿಬಿಟ್ಟು ಸೇನೆಯ ಮಧ್ಯದಲ್ಲಿ ರಥವನ್ನು ನಿಲ್ಲಿಸ್ತಾನೆ ಅಂತೇಳಿ ಸಂಜಯ ಇಲ್ಲಿ ಭರತ ವಂಶಜ ಅಂದರೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಭಾವಾರ್ಥ, ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಕೇಶ ಎಂದು ಕರೆದಿದ್ದಾರೆ. ಗುಡಕೇಶ ಅಂತ ಕೂಡ ಕರೀತಾರೆ ಅರ್ಜುನನಿಗೆ. ಯಾಕೆ? ಗುಡಕ ಎಂದರೆ ನಿದ್ರೆ, ನಿದ್ರೆಯನ್ನು ಗೆದ್ದವನು ಗುಡಕೇಶ. ಸೊ ಗುಡಕ ಅಂದರೆ ನಿದ್ದೆ, ಆ ನಿದ್ದೆಯನ್ನು ಗೆದ್ದವನು ಗುಡಕೇಶ. ಹಾಗಂತೇಳಿ ಅರ್ಜುನ ನಿದ್ದೆಯನ್ನು ಗೆದ್ದವನು ಅಂತಲ್ಲ. ಇಲ್ಲಿ ನಿದ್ರೆ ಅಂತಂದರೆ ಅಜ್ಞಾನವನ್ನು ಇಗ್ನೋರೆನ್ಸ್ನ ಯಾರು ಗೆದ್ದಿರ್ತಾರೋ ಅವನಿಗೆ ಗುಡಕೇಶ ಅಂತ ಕರೀತಾರೆ. ನಿದ್ರೆ ಎಂದರೆ ಅಜ್ಞಾನ ಎಂದು ಅರ್ಥ. ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು ಅಜ್ಞಾನವನ್ನು ಗೆದ್ದ. ನಾ ಹೇಳಿದ ಹಾಗೆ, ಸೊ ನಿದ್ರೆ ಅಂದರೆ ಅಜ್ಞಾನ. ಕೃಷ್ಣನ ಸಹವಾಸದಿಂದ ಅಜ್ಞಾನವನ್ನು ಅವನು ಗೆಲ್ತಾನೆ. ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದೂ ಕ್ಷಣವೂ ಮರೆಯಲು ಸಾಧ್ಯವಿರಲಿಲ್ಲ. ಏಕೆಂದರೆ ಇದೇ ಭಕ್ತನ ಸ್ವಭಾವ. ಒಬ್ಬ ಭಕ್ತನ ಸ್ವಭಾವ ಏನು ಅಂತಂದರೆ, ಎಂಥ ಸಂದರ್ಭದಲ್ಲೇ ಆಗಲಿ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯೋಕ್ಕೆ ಆಗದೇ ಇರೋನಿಗೆ ಪರಿಶುದ್ಧ ಭಕ್ತ ಅಂತ ಕರೀತಾರೆ. ಜಾಗೃತಾವಸ್ಥೆಯಲ್ಲಾಗಲಿ ನಿದ್ರೆಯಲ್ಲಾಗಲಿ ಭಕ್ತನು ಕೃಷ್ಣನ ಹೆಸರು, ರೂಪ, ಗುಣ ಮತ್ತು ಲೀಲೆಗಳನ್ನು ಯೋಚಿಸದೇ ಇರುವುದು ಇಲ್ಲ. ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ನಿದ್ರೆಯನ್ನು ಅಜ್ಞಾನವನ್ನು ಗೆಲ್ಲಬಲ್ಲ. ಯಾರು ಕೃಷ್ಣನ ಅಥವಾ ಭಗವಂತನ ಜೊತೆಯಲ್ಲೇ ಇರ್ತಾರೆ ಅಥವಾ ಶ್ರೀಕೃಷ್ಣನ ಪ್ರತಿಯೊಂದು ಕೆಲಸದಲ್ಲೂ ನೆನೆಸ್ಕೊತಾರೆ, ಅವನ ಹೆಸರಾಗಲಿ, ಅವನ ಇಡೀ ರೂಪವನ್ನಾಗಲಿ, ಅವನ ಗುಣಗಳನ್ನಾಗಲಿ, ಅವನು ಮಾಡಿದಂತಹ ಲೀಲೆಗಳನ್ನಾಗಲಿ, ಅವನು ಮಾಡಿರೋಂತಹ ಕೆಲಸಗಳನ್ನಾಗಲಿ ಪ್ರತಿ ಕ್ಷಣವೂ ಯಾರು ನೆನಪಿಸ್ಕೊತಾರೋ ಅವರು ಅಜ್ಞಾನವನ್ನು ಗೆಲ್ತಾರೆ. ಇದಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಎಂದು ಹೆಸರು. ಇದಕ್ಕೆ ನಾವೇನಂತ ಕರಿತೀವಿ? ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಅಂತ ಕರಿತೀವಿ. ಋಷಿಕೇಶನಾಗಿ ಎಲ್ಲ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾಗಿ ಕೃಷ್ಣನಿಗೆ ಅರ್ಜುನನು ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುವುದಕ್ಕೂ ಕಾರಣವೂ ಅರ್ಥವಾಯಿತು. ಅವನು ಹಾಗೆಯೇ ಮಾಡಿ ಅನಂತರ ಕೆಳಗಿನ ಮಾತುಗಳನ್ನು ಹೇಳಿದನು. ಸೊ ಎಲ್ಲ ಇಂದ್ರಿಯಗಳ ಕಂಟ್ರೋಲರ್ ಆಗಿರುವಂತಹ ಮತ್ತು ಎಲ್ಲ ಮನಸ್ಸುಗಳಿಗೆ ಒಂದು ದಾರಿಯನ್ನು ತೋರಿಸುವಂತಹ ಶ್ರೀಕೃಷ್ಣ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರೋನಾಗಿರೋದ್ರಿಂದ ಸೈನ್ಯದ ಮಧ್ಯದಲ್ಲಿ ಹೋಗಿ ರಥವನ್ನು ನಿಲ್ಲಿಸ್ತಾನೆ. ಶ್ಲೋಕ 25. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನಿತಿ. ಅನುವಾದ: ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಪಾರ್ಥ, ಇಲ್ಲಿ ನೆರೆದಿರುವ ಎಲ್ಲ ಕುರು ವಂಶದವರನ್ನು ನೋಡು ಎಂದನು. ಸೊ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಭೀಷ್ಮ, ದ್ರೋಣ, ಜಗತ್ತಿನ ಇತರ ಎಲ್ಲ ರಾಜ್ಯಗಳ ರಾಜರು ಕೂಡ ಇಲ್ಲಿ ಇದ್ದಾರೆ. ಇವನ್ ಭಗವಂತನೂ ಕೂಡ ಇದ್ದಾನೆ. ಎಲ್ಲರನ್ನ ನೋಡು, ಇಡೀ ಕುರು ವಂಶವೇ ಇಲ್ಲಿದೆ ನೋಡು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ: ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಸೊ ಎಲ್ಲದಕ್ಕೂ ಕರ್ತು ಕಾರಣ ಅವನೇ ಆಗಿರೋದ್ರಿಂದ ಅರ್ಜುನನ ಮನಸ್ಸು ಅವನಿಗೆ ಪೂರ್ತಿಯಾಗಿ ಗೊತ್ತಿರುತ್ತೆ ಮತ್ತು ಅವನ ಇಡೀ ಇಂದ್ರಿಯಗಳನ್ನು ಅವನೇ ಕಂಟ್ರೋಲ್ ಕೂಡ ಮಾಡ್ತಾ ಇರ್ತಾನೆ. ಎಲ್ಲ ತರಹದ ಮನಸ್ಸಿನ ಗೊಂದಲಗಳು ಕೂಡ ಶ್ರೀಕೃಷ್ಣನಿಗೆ ಗೊತ್ತಿರುತ್ತೆ. ಇಲ್ಲಿ ಋಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ಸೂಚಿಸುತ್ತದೆ. ಪಾರ್ಥ ಎಂದರೆ ಪೃಥ ಅಥವಾ ಕುಂತಿಯ ಮಗ. ಪಾರ್ಥ ಅಂದರೆ ಅವನಿಗೆ ಪೃಥ ಅಥವಾ ಕುಂತಿಯ ಮಗ ಅಂತ ಕರೀತಾರೆ. ಈ ಶಬ್ದದ ಬಳಕೆಯು ಅರ್ಥವತ್ತಾಗಿದೆ. ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪೃಥೆಯ ಮಗ. ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾದೆ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಯಬಯಸಿದ. ಸೊ ಯಾಕೆ ಅರ್ಜುನನಿಗೆ ಸಾರಥಿ ಆಗ್ತಾನೆ ಅಂತಂದರೆ ಪೃಥೆಯ ಮಗ ಆಗಿರೋದ್ರಿಂದ. ಅಂದರೆ ಕೃಷ್ಣನ ಅಪ್ಪ ವಸುದೇವನ ತಂಗಿ ಪೃಥೆ, ಕುಂತಿಯನ್ನು ಮದುವೆ ಆಗಿರೋದು ಪಾಂಡುರಾಜ, ಅವರಿಬ್ಬರ ಮಗ ಅರ್ಜುನ. ಸೊ ಹಾಗಾಗಿ ನಾನು ನಿನಗೆ ಸಾರಥಿ ಆದೆ ಅಂಥೇಳಿ ಇಲ್ಲಿ ಕೃಷ್ಣ ಹೇಳಲಿಕ್ಕೆ ಬಯಸ್ತಾನೆ. ಕೃಷ್ಣನು ಅರ್ಜುನನಿಗೆ ಕೌರವರನ್ನು ನೋಡು ಎಂದುದರ ಅರ್ಥವೇನು? ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದಾನೆ. ಕೃಷ್ಣನು ತನ್ನ ಸೋದರತ್ತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಲಿರಲಿಲ್ಲ. ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೇಗೆ ಭಗವಂತನು ವಿನೋದವಾಗಿ ಸೂಚಿಸಿದ. ಸೊ
ಕೌರವರನ್ನು ನೋಡು ಅಂತ ಹೇಳೋದ್ರಲ್ಲಿ ಒಳ ಅರ್ಥ ತುಂಬ ಇದೆ. ಅಂದರೆ ಅವನಿಗೆಲ್ಲ ಗೊತ್ತಿರೋದ್ರಿಂದ ಅವನು ಯುದ್ಧ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅರ್ಜುನ, ಅವನಿಗೆ ಇಷ್ಟ ಇಲ್ಲ ಯುದ್ಧ ಮಾಡಲಿಕ್ಕೆ ಅನ್ನೋದು ಕೃಷ್ಣನಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ಅದು ಆ ಥರ ಮಾಡೋದು ಕೂಡ ಕೃಷ್ಣನಿಗೆ ಇಷ್ಟ ಇರೋದಿಲ್ಲ. ಆದರೂ ಕೂಡ ಅವನ ಸ್ಥಿತಿಯನ್ನು ಅವನು ನೋಡಲಿಕ್ಕೋಸ್ಕರ ಅರ್ಜುನನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ನೋಡೋಣ ಅಂಥೇಳಿ ಭಗವಂತ ಈ ವಿನೋದವನ್ನು ಸೂಚಿಸ್ತಾನೆ. ಏನಂತ? ಕೌರವರನ್ನು ನೋಡು ಅಂಥೇಳಿ. ಇದು ಶ್ಲೋಕ ನಂಬರ್ 25. ಸೊ ಯಾವಾಗ ನಾವು ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿಯಲ್ಲಿ ಇರ್ತೀವಿ ಅಂತಂದರೆ, ಯಾವಾಗ ನಾವು ಕೃಷ್ಣನನ್ನು ಕುರಿತು ಸದಾ ಚಿಂತಿಸುತ್ತೇವೆ, ಕೃಷ್ಣನ ಬಗ್ಗೆ ಕೇಳೋದಾಗಿರ್ಬೋದು, ಅಥವಾ ಕೃಷ್ಣನ ಬಗ್ಗೆ ಹೇಳೋದಾಗಿರಬಹುದು, ಅಥವಾ ಹರೇ ಕೃಷ್ಣ ಮಹಾಮಂತ್ರ ಹೇಳೋದಾಗಿರ್ಬೋದು, ಪ್ರತಿ ಒಂದರಲ್ಲೂ ಕೂಡ ಕೃಷ್ಣನನ್ನೇ ಕಾಣೋದಾಗಿರಬಹುದು, ಅವನ ಲೀಲೆಗಳನ್ನು ನಾವು ವರ್ಣಿಸೋದಾಗಿರಬಹುದು, ನಾವು ಮಾಡೋ ಎಲ್ಲ ಕರ್ತವ್ಯ ಅವನಿಗೋಸ್ಕರನೇ ಅಂತ ನಾವು ಯಾವಾಗ ಮಾಡಲಿಕ್ಕೆ ಶುರುವಾಗ್ತೀವೋ ಆವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಒಳಗಾಗ್ತೀವಿ ಅಥವಾ ಸಮಾಧಿ ಅನ್ನೋದಕ್ಕೆ ಒಳಗಾಗ್ತೀವಿ. ಇದು ಶ್ಲೋಕ ನಂಬರ್ 25. ಹರೇ ಕೃಷ್ಣ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು.